ಸರ್ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಮುಂದುವರೆದಿದೆ ಅಂತೇಳಿ ಇನ್ನು ಸಚಿವರೆಲ್ಲ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಬಿಜೆಪಿ ಪಕ್ಷದಲ್ಲಿ ಸಮಾಧಾನ ಇದೆಯಾ? ವಿರೋಧ ಪಕ್ಷದಲ್ಲಿ ಸಮಾಧಾನವಾಗಿದ್ದಾರಾ? ಎಲ್ಲ ನೋಡ್ರಿ, ಎಲ್ಲ ಪಕ್ಷದಲ್ಲೂ ಕೂಡ ಸಮಾಧಾನ ಅಸಮಾಧಾನ ಇದ್ದಂಥದ್ದೇ. ಅದ್ರಲ್ಲಿ ಕಾಂಗ್ರೆಸ್ ಏನು ಹೊರತಾಗಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂಥ ಹೈಕಮಾಂಡ್ ಇದೆ. ಯಾವ ಸಂದೇಶ ಕೊಡುತ್ತೆ ಸರ್ ಪದೇ ಪದೇ ಸಭೆಗಳನ್ನ ಮಾಡುವಂಥದ್ದು? ಏನು ಯಾರು ಹೇಳಿದ ಅಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ? ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು. ನಿಮ್ಗೆ ಯಾರ ಮಾಧ್ಯಮದವ್ರ ಮುಂದೆ ಅವ್ರು ಬಂದು ಸತೀಶ್ ಜಾರಕಿಹೊಳಿ ಹೇಳಿದ್ರಾ? ಮಾಧ್ಯಮದವ್ರ ಮುಂದೆ ಅವ್ರು ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ? ದಯಮಾಡಿ ಕ್ಷಮಿಸಬೇಕು. ನಾನು ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರು ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಎಲ್ಲರೂ ಪ್ರಸ್ತಾಪ ಮಾಡಿದಾರಾ? ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ? ಸೂಕ್ತ ಸಮಯ ಬಂದಾಗ ಆಯ್ತದೆ, ಈಗಲೇ ಆಗ್ಲೇಬೇಕು ಅಂತ ಹೇಳೋರ? ಸೂಕ್ತ ಸಮಯ ಬಂದಾಗ ಎಲ್ಲ ಬದಲಾವಣೆಗಳಾಗ್ತವೆ. ಬದಲಾವಣೆ ಜಗದ ನಿಯಮ, ಅದರಂತೆ ಬದಲಾವಣೆಗಳಾಗ್ತವೆ. ನಾಳೆನೇ ಆಗಬೇಕು ಅಂತ ಏನು ಹೇಳಿಲ್ವಲ್ಲ? ನೀವು ಅದಕ್ಕೆ ಉಪಕಾರ ಸೌರಿ ಚೆನ್ನಾಗಿ ಅದನ್ನು ಜನಗಳಿಗೆ ಮುಟ್ಟಿಸ್ತೀರಾ. ಏನಂತ ಇರ್ಬೋದೇನೋ, ದೊಡ್ಡವರು ಹೈಕಮಾಂಡು ಅವರೇ ಈ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ಹೇಳ್ತಕ್ಕಂಥದ್ದೇ ಫೈನಲ್ಲು. ಅವ್ರು ಹೇಳಿದ್ರೆ ಅದು ಆಗ್ಬೋದು. ಅದು ಅವರೇ ಅದಕ್ಕೆ ಉತ್ತರ ಕೊಡಬೇಕೇ ವಿನೋ ನಮ್ಮಂಥವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಚಿವ ಸಂಪುಟ ಪುನರ್ರಚನೆ ಬಂತು ಸರ್, ನಾನು ಹೈಕಮಾಂಡ್ ನಾನು ಕೇಳಿದ್ರೆ ಎಲ್ಲಿಗೆ ಬಂತು ಅಂತ? ಆಕಾಂಕ್ಷಿ ನಾನು ಆಕಾಂಕ್ಷಿ ಇದ್ದೀನಿ ಅಷ್ಟೇ. ಎಲ್ಲಿಗೆ ಬಂತು ಅಂದ್ರೆ ಅದನ್ನ ನೀನು ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು, ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು, ಮತ್ತೆ ಹೈಕಮಾಂಡ್ನ ಕೇಳ್ಬೇಕು. ನೀವು ನಾನು ಕೇಳಿದ್ರೆ ಆ ಪ್ರಶ್ನೆ ನಾನೇ ಉತ್ತರ ಹೇಳಿ. ಏನು ಸೂಚನೆ ಏನು ಅದೇನು ಕನ್ಸಿನಲ್ಲಿ ಬರ್ತದ? ಅದು ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಚರ್ಚೆಗಳಾಗ್ತಾ ಇರ್ತದೆ, ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇರ್ತದೆ, ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಶೀಘ್ರದಲ್ಲೇ ಆಗಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.